ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 2 ಲೀಟರ್ ಹುಳಿ ಮಜ್ಜಿಗೆ ತೊಗೊಂಡಿದ್ದೀನಿ. 1 ಕಪ್ ಉಪ್ಪು ಮತ್ತು ಅರ್ಧ ಕಪ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು, ಸ್ವಲ್ಪ ಇಂಗು. ಫ್ರೆಂಡ್ಸ್, ಈಗ ಇಂಗು, ಮೆಂತ್ಯಕಾಳು, ಜೀರಿಗೆಯನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಮಿಕ್ಸಿನಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಉಪ್ಪು ಸೇರಿಸ್ತೀನಿ ಮತ್ತು ಈ ಹುಳಿ ಮಜ್ಜಿಗೆ. ಇದನ್ನು ಸರಿಯಾಗಿ ನಾವು ಕಲಿಸ್ಕೊಳ್ಬೇಕು. ನಾನಿಲ್ಲಿ 1 kg ಮೆಣಸಿನ್ಕಾಯಿ ತಗೊಂಡು ಈ ಥರ ನಡುವೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಬೀಜ ಎಲ್ಲ ತಗೊಳ್ಬೇಕು. ಈ ಥರ ಇದನ್ನು ಈ ಮಜ್ಜಿಗೆಯಲ್ಲಿ ಹಾಕಿಡಬೇಕು. ಫ್ರೆಂಡ್ಸ್, ಈ ಮಜ್ಜಿಗೆಯಲ್ಲಿ ನಾನು ಈ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಕಲಸಿ ಒಂದಿನ ಇದ್ರ ಮೇಲೆ ಬಾಯಿ ಮುಚ್ಚಿ ಹಾಗೆ ಇಡಬೇಕು ಮತ್ತು ಮಾರನೇ ದಿನ ತೆಗೆದು ಮತ್ತು ಸರಿಯಾಗಿ ಕೈ ಆಡಿಸಿ ಬಿಸಿನಲ್ಲಿ ಒಣಗಿಸಿ ಮತ್ತು ರಾತ್ರಿ ತಂದು ಮಜ್ಜಿಗೆಯಲ್ಲೇ ನೆನೆ ಹಾಕಬೇಕು. ಇದನ್ನು ಹೀಗೆ 3 ದಿನ ಮಾಡಬೇಕು. ಮೆಣಸಿನ್ಕಾಯಿ ಎಲ್ಲ ಮಜ್ಜಿಗೆಯನ್ನು ಹೀರ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಮಾಡಬೇಕು. ಫ್ರೆಂಡ್ಸ್, ಈ ಮೆಣಸಿನ್ಕಾಯನ್ನು ನೀನು ಇಡೀ ದಿನ ಅದರ ಮಜ್ಜಿಗೆಯಲ್ಲೇ ನೆನೆ ಇಟ್ಟಿದ್ದೆ ಮತ್ತು ಬೆಳಗ್ಗೆ ಅದನ್ನು ತೆಗೆದು ನಾನು ಬಿಸಿಲಲ್ಲಿ ಒಣಗಿ ಹಾಕಿದ್ನಿ. ಇವಾಗ ಮತ್ತೆ ಒಣಗಿದೆ. ಈಗ ಇದನ್ನು ಫುಲ್ ಈಗ ರಾತ್ರಿವರೆಗೂ ಇದನ್ನು ಇದರಲ್ಲೇ ಹಾಕಿಡ್ತೀನಿ. ಮತ್ತು ನಾಳೆಗೆ ಇದನ್ನು ತೆಗೆದು ಬಿಸಿಲಲ್ಲಿ ಒಣಗಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ಈ ಮಜ್ಜಿಗೆ ಮೆಣಸಿನ್ಕಾಯಿ 12 ದಿನ ಬಿಸಿಲಲ್ಲಿ ನಾನು ಹಾಕಿಟ್ಟಿದ್ದೆ. ಮಜ್ಜಿಗೆಯಿಂದ ಬಿಸಿಲಲ್ಲಿ ಹಾಕ್ಕೊಳ್ಳೋದು ಮತ್ತು ತಂದು ಮಜ್ಜಿಗೆಯಲ್ಲಿ ಹಾಕಿದೆ. ಈಗ 12 ದಿನ ಆಗಿದೆ. ಇದು ಸರಿಯಾಗಿ ಒಣಗಿದೆ. ಇದನ್ನ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾನು ಈ ಮೆಣಸಿನ್ಕಾಯನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗಿದೆ.